ಕೆರಗೋಡು ಧ್ವಜ ದಂಗಲ್ನಲ್ಲಿ ದಳಪತಿ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿ ಬಿಜೆಪಿ ಜೊತೆ ಕಾಣಿಸಿಕೊಂಡಿದ್ದು ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿತ್ತು. ಇದೀಗ ದೇವೇಗೌಡರು ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿರೋದನ್ನ ವಿರೋಧಿಸಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಮಂಡ್ಯ ಕೆರಗೋಡು ಧ್ವಜದಂಗಲ್ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಕೆರಗೋಡು ಧ್ವಜ ವಿವಾದಕ್ಕೆ ಸಂಬಂಧ ಹೋರಾಟದಲ್ಲಿ ಭಾಗಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ರು. ಕಾಂಗ್ರೆಸ್ ಟೀಕೆಗಳ ಸುರಿಮಳೆಗೈದಿತ್ತು. ಇದಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ಎಚ್.ಡಿ.ಕೆ ಸಮಜಾಯಿಸಿ ಕೂಡ ಕೊಟ್ಟಿದ್ರು. ಈಗ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂದ ತಕ್ಷಣ ಪಕ್ಷ ಭೇದ ಮರೆತು ಕೇಸರಿ ಬಟ್ಟೆ ಹಾಕ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿದೆ. ನಮ್ಮ ಕೆರಗೋಡಲ್ಲ, ಇಡೀ ದೇಶದಲ್ಲಿ ನಡೀತಿದೆ. ನಾನು ಕೇಸರಿ ಬಟ್ಟೆನೂ ಹಾಕಿದ್ದೇನೆ. ಆ ಒಂದು ಟವಲ್ನ ಜೈ ಭೀಮ್ ಕಾರ್ಯಕ್ರಮಕ್ಕೆ ಹೋದಾಗ ಅಂಬೇಡ್ಕರ್ ಅವರ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಅಲ್ಲಿ ನೀಲಿ ಬಣ್ಣದ ಒಂದು ಸ್ಕಾರ್ಫ್ನು ಟವಲ್ನು ನಾನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಾಕಿದ್ದೇನೆ. ಎಸ್, ಮಾಜಿ ಪ್ರಧಾನಿ ದೇವೇಗೌಡರು ಹನುಮಧ್ವಜ ಹೋರಾಟದಲ್ಲಿ ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಬಾರದಿತ್ತು ಎಂದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೇಸರಿ ಶಾಲು ಧರಿಸೋದಿಲ್ಲ. ನಾಳೆ ನಾನು ಮೋದಿಯವರ ಜೊತೆಗೆ ಹೋದಾಗಲೂ ನನ್ನ ಪಕ್ಷದ ಶಾಲನ್ನೇ ಹಾಕುತ್ತೇನೆ. ನಾನು ಖಂಡಿತವಾಗಿ ಕೇಸರಿ ಶಾಲು ಹಾಕುವುದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಒಂದು ಇದನ್ನ ಹಾಕಿದ್ರು ಅಂತ ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿದೆ. ಪರಿವರ್ತ ಹೊರಟು ಜಾತ್ಯತೀತ ಜನತಾದಳದಿಂದ ಬಿಜೆಪಿ ಆದರೆ ಮುಂದೇನು ಹಾಕೋಬಹುದಾ? ಏನ್ ಸಮಸ್ಯೆ ಏನಿಲ್ಲ ಅಂತ ನಾರ್ಮಲಿ ಹಾಕ್ಬಾರ್ದು. ಇನ್ನು ದೇವೇಗೌಡರ ಈ ಮಾತಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಹೀಗೆ. ಬಿಜೆಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ನನಗೆ ದೇವೇಗೌಡರು ಒಬ್ಬ ಇಷ್ಟು ನೋವು ತರ್ತಾರೆ ಅಂತ ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇವೇಗೌಡರು ಸಿದ್ಧಾಂತ ನಾನು ಗಮನಿಸಿದ್ದೀನಿ, ವಾಚ್ ಮಾಡಿದ್ದೀನಿ. ಅವರು ಐ ಥಿಂಕ್ ಯಾಕೆ ಪಾಪ ಭಾಳ ಅವ್ರು ಏನು ಮಾಡ್ತೀವಿ ಮಕ್ಕಳಿಗೆ ಬಹುಶಃ ನಮಗೂ ವಯಸ್ಸಾದ್ಮೇಲೆ ನಮ್ಗೆ ಏನೇನು ಮನೆಗಳ ಪ್ರಾಬ್ಲಮ್ ಬರ್ತದೆ ನನಗೆ ಗೊತ್ತಿಲ್ಲ. ಬಟ್ ಈಗ ನೋಡಿದ್ರೆ ನನಗೂ ಭಯ ಆಯ್ತಾ ಇದೆ. ದೇವೇಗೌಡರು ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದನ್ನ ವಿರೋಧಿಸಿದ್ದಂತೂ ಸತ್ಯ.